ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿ.ಎನ್. ಹಿಂದಿನ ಸಂಚಿಕೆಯಲ್ಲಿ ಸಗರ ಒಂದು ಯಾಗವನ್ನ ಮಾಡಬೇಕು ಅಂತ ಹೇಳಿ ಯಜ್ಞಾಶ್ವವನ್ನ ದೇಶ ಸಂಚಾರಕ್ಕೆ ಬಿಡ್ತಾರೆ. ದೇವತೆಗಳೆಲ್ಲ ಈ ಸಗರ ಚಕ್ರವರ್ತಿ ಮಾಡೋ ಅಂತ ಯಾಗ ಏನಾದರೂ ಯಶಸ್ವಿ ಆದರೆ ನಮಗಿಂತ ತುಂಬ ಬಲಶಾಲಿ ಆಗ್ತಾನೆ ಅಂತ ಹೇಳಿ ಆ ಯಜ್ಞಾಶ್ವವನ್ನ ಪಾತಾಳ ಲೋಕದಲ್ಲಿ ಬಚ್ಚಿಡ್ತಾನೆ. ಇತ್ತ ಸಗರನಿಗೆ ಚಿಂತೆಯಾಗಿ ತನ್ನ ಮಕ್ಕಳನ್ನ ಕರೆದು ನೀವು ಆದಷ್ಟು ಬೇಗ ಯಜ್ಞಾಶ್ವವನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳಿ ಹೇಳಿದಾಗ ಈ ಸಗರನ ಮಕ್ಕಳು ಭೂಮಿಯನ್ನ ಅಗಿದು ಒಂದು ಸಮುದ್ರ ಏರ್ಪಡುತ್ತೆ. ಆ ಸಮುದ್ರ ಸಾಗರದಂತೆ ಆಗುತ್ತೆ. ಸಮುದ್ರ ಏರ್ಪಟ್ಟಾಗ ಅದಕ್ಕೆ ಸಗರನ ಮಕ್ಕಳು ಭೂಮಿಯನ್ನ ಅಗೆದು ಸಮುದ್ರವೇರ್ಪಟ್ಟಿದ್ದರಿಂದ ಅದಕ್ಕೆ ಸಾಗರ ಎಂಬ ಹೆಸರು ಕೂಡ ಬರುತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ಅದರ ಮುಂದಿನ ಭಾಗವನ್ನ ಹೇಳ್ತೀನಿ, ಬನ್ನಿ. ಎಷ್ಟು ಹುಡುಕಿದರೂ ಕೂಡ ಸಗರ ಪುತ್ರರಿಗೆ ಯಜ್ಞಾಶ್ವ ಸಿಗಲಿಲ್ಲ. ಆಗ ಕೊನೆಗೆ ಅವರು ಪಾತಾಳ ಲೋಕಕ್ಕೆ ಹೋಗಿ ಹುಡುಕಲು ನಿಶ್ಚಯಿಸಿದರು. ಭೂಮಿಯನ್ನು ಅಗೆಯುತ್ತಾ ಪಾತಾಳಕ್ಕೆ ಬಂದು ತಲುಪಿದರು. ಪಾತಾಳದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಕಪಿಲ ಎಂಬ ಮುನಿ ತಪಸ್ಸನ್ನ ಮಾಡುತ್ತಿದ್ದ. ಕಳೆದು ಹೋಗಿದ್ದ ಯಜ್ಞಾಶ್ವ ಕೂಡ ಅಲ್ಲಿಯೇ ಹುಲ್ಲು ಮೇಯುತ್ತಿತ್ತು. ಕುದುರೆಯನ್ನು ನೋಡಿದ ಸಗರನ ಮಕ್ಕಳಿಗೆ ಸಂತೋಷವೋ ಸಂತೋಷ. ಕೊನೆಗೂ ಕುದುರೆ ಸಿಕ್ಕಿತಲ್ಲ ಎಂದು ಸಂಭ್ರಮಗೊಂಡರು. ಕುದುರೆಯನ್ನು ಅಲ್ಲಿದ್ದ ಕಪಿಲ ಋಷಿಯೇ ಕದ್ದಿರಬೇಕೆಂದು ಅವರು ಊಹಿಸಿದರು. ಎಲ್ಲ ಋಷಿಯೇ, ನಮ್ಮ ಯಜ್ಞಾಶ್ವವನ್ನು ಕದ್ದು ನಮಗೆ ತೊಂದರೆ ಕೊಟ್ಟಿದ್ದೀಯಾ? ನಿನಗೆ ಬುದ್ಧಿ ಕಲಿಸುತ್ತೇವೆ ಎಂದವರೇ ಅವನ ಮೇಲೆ ಆಕ್ರಮಣ ಮಾಡಲು ಹೋದರು. ಆಗ ಕಪಿಲ ಋಷಿ ಕಣ್ಣು ಬಿಟ್ಟು ಕೋಪದಿಂದ ಹೂಂಕಾರ ಮಾಡಿದ ಕೂಡಲೇ ಸಗರನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾಗಿ ಹೋದರು. ಈ ಸಂಚಿಕೆಯ ಸಾರಾಂಶ ಇಷ್ಟೇ. ಈ ಸಗರನ ಮಕ್ಕಳು ಭೂಮಿಯನ್ನ ಅಗಿದು ಸಮುದ್ರವೇರ್ಪಟ್ಟಿದ್ದರಿಂದ ಸಾಗರ ಎಂಬ ಹೆಸರು ಏನೋ ಬಂತು. ಅದಾದ ನಂತರ ಎಷ್ಟು ಹುಡುಕಿದರೂ ಕೂಡ ಯಜ್ಞಾಶ್ವ ಸಿಗಲಿಲ್ಲ. ಅಲ್ಲಿ ನೋಡಿದರೆ ತಂದೆಯವರು ಯಾಗಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಹೇಗಾದರೂ ಮಾಡಿ ನಾವು ಯಜ್ಞಾಶ್ವವನ್ನು ಹುಡುಕಬೇಕು ಅಂತ ಇನ್ನೂ ಹೆಚ್ಚಾಗಿ ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರಿಗೆ ಯಾವುದೇ ಯಶಸ್ವಿ ಸಿಗಲಿಲ್ಲ. ಹಾಗೆ ಯಜ್ಞಾಶ್ವ ಕೂಡ ಸಿಗಲಿಲ್ಲ. ಕೊನೆಗೆ ಅವರು ಏನು ಮಾಡ್ತಾರೆ, ನಾವು ಇಲ್ಲೇ ಹುಡುಕಿ ಸಮಯ ವ್ಯರ್ಥ ಮಾಡೋದು ಬೇಡ, ಪಾತಾಳ ಲೋಕಕ್ಕೆ ಹೋಗಿ ಹುಡುಕೋಣ ಒಮ್ಮೆ ಅಂತ ಹೇಳಿ ನಿಶ್ಚಯಿಸಿ ಭೂಮಿಯನ್ನು ಅಗಿದು ಹಾಗೆ ಪಾತಾಳ ಲೋಕಕ್ಕೆ ಬಂದು ತಲುಪುತ್ತಾರೆ. ಪಾತಾಳದಲ್ಲಿ ಒಂದು ಆಶ್ರಮವಿರುತ್ತೆ. ಆ ಆಶ್ರಮದಲ್ಲಿ ಒಬ್ಬ ಕಪಿಲ ಎಂಬ ಮುನಿ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಈ ಯಜ್ಞಾಶ್ವ ಕೂಡ ಅಲ್ಲಿಯೇ ಹುಲ್ಲು ಮೇಯ್ತಾ ಇರುತ್ತೆ. ಇದನ್ನ ಕಂಡ ಸಗರನ ಮಕ್ಕಳಿಗೆ ಸಂತೋಷವೇನೋ ಆಗುತ್ತೆ. ಅದರ ಜೊತೆ ಕೋಪನೂ ಕೂಡ ಬರುತ್ತೆ. ಯಾಕೆಂದರೆ ನಮ್ಮ ಈ ಯಜ್ಞಾಶ್ವವನ್ನ ನಾವು ಯಾಗವನ್ನ ಮಾಡ್ತಾ ಇರ್ತಕ್ಕಂಥ ಈ ಯಜ್ಞಾಶ್ವವನ್ನ ಇವರೇ ಕದ್ದಿರಬಹುದು, ನಮ್ಮ ಯಾಗವನ್ನ ನಿಲ್ಲಿಸೋದಿಕ್ಕೆ ಅಂತ ಹೇಳಿ ಈ ಸಗರನ ಮಕ್ಕಳಿಗೆ ಕೋಪ ಬಂದು ಎಲ್ಲ ಋಷಿಯೇ, ನಮ್ಮ ಯಜ್ಞಾಶ್ವವನ್ನ ಕದ್ದು ನಮಗೆ ತೊಂದರೆ ಕೊಟ್ಟಿದ್ದೀಯಲ್ಲ, ನಿನಗೆ ಏನು ಮಾಡ್ತೀವಿ ನೋಡು ಅಂತ, ನಿನಗೆ ಬುದ್ಧಿ ಕಲಿಸ್ತೀವಿ ನೋಡು ಅಂತ ಹೇಳಿ ಇದ್ದಕ್ಕಿದ್ದಂತೆ ಆ ಕಪಿಲ ಮುನಿ ಮೇಲೆ ಸಗರನ ಮಕ್ಕಳು ಆಕ್ರಮಣ ಮಾಡ್ತಾರೆ. ಆಗ ಕಪಿಲ ಋಷಿಗೆ ಕೋಪ ಬಂದು ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟ ಆದಮೇಲೆ ಕೋಪದಿಂದ ಅಂತ ಹೂಂಕಾರ ಮಾಡ್ತಾರೆ. ಆಗ ಕೂಡಲೇ ಕಪಿಲ ಮುನಿಯ ಕಣ್ಣಿನ ದೃಷ್ಟಿಯಿಂದ ಈ ಸಗರನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾಗ್ತಾರೆ. ಆ ಬೂದಿಯಾದ ಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಧನ್ಯವಾದಗಳು.